ನೋಡೋಣ. ನಿಮ್ಮ ಆಸೆ ನಮ್ಮ ಬಯಕೆ ಎರಡು ಈಡೇರಲಿ. ನಿಮ್ಮ ಬೈಕೇನು ಇದೆಯಾ ಸರ್? ಎಷ್ಟು ಸಾರಿ ಹೇಳಿದ್ದೀನಿ, ಎಷ್ಟೊಂದು ಸಾರಿ ಹೇಳಿದ್ದೀನಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂದರೆ ಕೇಂದ್ರ ಸಚಿವರ ನಡುವೆ ತಿಕ್ಕಾಟ ನಡೀತಿದೆ. ನಾನು ಸುಮ್ಮನೆ ಈ ಗಾಳಿಲಿ ಗುಂಡೋಡಿಯವ್ರ ಬಗ್ಗೆ ಮಾತಾಡೋದಿಲ್ಲ. ಮಾಡ್ಬಿಟ್ಟು ಮಾತಾಡಲಿಯಪ್ಪ. ಅಲ್ಲಿ ಯಾವುದೋ CSR ಫಂಡ್ ತಂದ್ಬಿಟ್ಟು 2 ರೂಮ್ ತಂದ್ಬಿಟ್ಟು ಅವ್ರ ಶಿಷ್ಯರುಗಳ ಕೈಯಲ್ಲಿ ಉದ್ಘಾಟನೆ ಮಾಡ್ಸೋಕೆ ಹೋಯ್ತಲ್ಲ, ಇದು ಅವ್ರಿಗೆ ಏನಾದ್ರು ಒಂಚೂರಾದ್ರೂ ಗೌರವ ತರ್ತಕ್ಕಂಥ ಕೆಲಸನ. ರಾಜಕಾರಣ ಬೇರೆದಲ್ಲಿ ಮಾಡಿರಿ. ನೀವು ಏನು ತಂದ್ರೂ ನೀವು ಒಬ್ಬ ಜನಪ್ರತಿನಿಧಿ, ನಿಮಗೂ ನಮ್ಮ ಮಂಡ್ಯದ ಮತ ನೀಡಿದ್ದಾರೆ, ನಮಗೂ ನೀಡಿದ್ದಾರೆ. ನಮ್ಮ ಯೋಗ್ಯತೆ ಅನುಸಾರ ನಾವು ಮಾಡ್ತೀವಿ, ನಿಮ್ಮ ಯೋಗ್ಯತೆ ಅನುಸಾರ ನೀವು ಮಾಡಿ. ನಾಳೆ ತೀರ್ಮಾನ ಕೊಡೋಣ, ಅದೇ ಮತದಾರ ಪ್ರಭು. ನಾವು ಇದನ್ನು ಸುಮ್ಮನೆ ಈ ಮಧ್ಯದಲ್ಲಿ ಕೂತ್ಕೊಂಡೋದನ್ನೇ ಟೀಕೆಗೋಸ್ಕರ ಯಾಕೆ ಮಾಡ್ತೀರಿ? ನೀವು ಸೂಕ್ತವಾದ ಜವಾಬ್ದಾರಿನಲ್ಲಿ ಅಲ್ಲಿದ್ದೀರಿ. ನಾವು ನಿಮಗೆ ಅತ್ಯಂತ ಆಭಾರಿಯಾಗಿ ಗೌರವದಿಂದ ನಿಮ್ಮ ಕೆಲಸಗಳಿಗೆ ಸಹಕಾರ ಕೊಡ್ತೀವಿ. ಏನೇನು ತರ್ತೀವಿ ತಗೊಂಬನ್ನಿ, ಸರ್ಕಾರದ ಜೊತೆ ಗುದ್ದಾಡಿ ನಿಮ್ಮ ಪರವಾಗಿ ನಾವು ನಿಲ್ತ್ಕೊಳ್ತೀವಿ. ಯಾಕೆಂದರೆ ಮಂಡ್ಯಕ್ಕೆ ಅದು ಅನುಕೂಲ. ನೀವೇನೂ ತರದೇ ಮಾತಾಡ್ತಾಯಿದ್ರಿ, ಏನು ಪ್ರಯೋಜನ? ವರ್ಷದ ಮೇಲಾಯಿತು ಮಾತಾಡೋಕ್ಕೆ ಶುರು ಮಾಡಿ. ಅವರು ಗೆದ್ದು 2 ವರ್ಷ ಆಯಿತು. ನಾವು ಇನ್ನೇನು ಹೇಳೋದು ಬೇಕಾಗಿಲ್ಲ. 105 ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳ್ತೀರಾ ಬಸ್ ನಿಮಗೆ ಭಾಗಶಃ ಅದೆಲ್ಲ ಒತ್ತುವರಿ ಆಗಿದೆ, ಅದನ್ನು ಬಿಡಿಸ್ಕೊಡಿ ಅಂತ ಹೇಳ್ತಾರೆ. ಈಗ ಪ್ರಪೋಸಲ್ ಬಂದ ಮೇಲೆ ಈ ಪ್ರಕ್ರಿಯೆ ಪ್ರಾರಂಭ ಮಾಡೋದು ಅಲ್ವಾ? ಕೂಸುಟ್ಟಕ್ಕೆ ಮೊದಲು ಕುಪ್ಪಲ್ಲಿ ಇಳಿಸ್ತಾರ? ಮೊದಲು ಅವರು ಅಲ್ಲಿಂದ ಯಾರು ಇಲ್ಲಿಗೆ ಬರೋಕ್ಕೆ ತಯಾರಾಗಿದ್ದಾರೆ ಖಾತ್ರಿ ಮಾಡಲಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.